ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ಮೈಸೂರಿನ ಒಂದೇ ಕುಟುಂಬದ 4 ಕೊನೆಯುಸಿರೆಳೆದಿರುವ ಘಟನೆ ನಗರದ ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ಅಪಾರ್ಟ್ಮೆಂಟ್ ನಿವಾಸಿಗಳಾದ ಚೇತನ್, ರೂಪಾಲಿ, ಪ್ರಿಯಂವದ ಹಾಗೂ ಕುಶಾಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ಚೇತನ್ ಮೊದಲು ತನ್ನ ತಾಯಿ, ಪತ್ನಿ ಹಾಗೂ 15 ವರ್ಷದ ಮಗನಿಗೆ ವಿಷ ಉಣಿಸಿ ಜೀವ ತೆಗೆದಿರುವ ಅನುಮಾನ ವ್ಯಕ್ತಪಡಿಸಲಾಗಿದೆ. ಮೂವರಿಗೆ ವಿಷ ಉಣಿಸಿದ ಮೇಲೆ ಚೇತನ್ ತಾನೂ ಕೂಡ ನೇಣು ಬಿಗಿದುಕೊಂಡಿದ್ದಾನೆ. ಮೃತ ಚೇತನ್ ಅಮೆರಿಕದಲ್ಲಿರುವ ತನ್ನ ಸಹೋದರ ಭರತ್ಗೆ ಮುಂಜಾನೆ 4 ಗಂಟೆಗೆ ಕರೆ ಮಾಡಿ ಕುಟುಂಬದ 3ರನ್ನ ಕೊಲೆ ಮಾಡಿದ್ದೇನೆ, ನಾನು ಸಾಯುತ್ತೇನೆ ಎಂದು ಹೇಳಿ ಕರೆ ಕಟ್ ಮಾಡಿದ್ದ ಎನ್ನಲಾಗಿದ್ದು, ಡೆತ್ ನೋಟ್ನಲ್ಲಿ ನಮ್ಮ ಸಾವಿಗೆ ನಾವೇ ಕಾರಣ, ಹಣಕಾಸಿನ ಸಮಸ್ಯೆಯಿಂದಾಗಿ ನಾವು ಸಾಯುತ್ತಿದ್ದೇವೆ ಎಂದು ಬರೆದಿದ್ದಾರೆ ಎನ್ನಲಾಗಿದೆ. ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ವಿದ್ಯಾರಣ್ಯಪುರಂ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿ ಫ್ಯಾಮಿಲಿ ಅವರು ಇರ್ಬೇಕು ನೋಡೋದು ಅಂತ ತೆಗೆಯೋದು. ಕೆಆರ್ಪೇಟೆ ತಾಲೂಕಿನ ಆದಿಹಳ್ಳಿ ಬೆಟ್ಟದ ಮೇಲಿರುವ ಶ್ರೀ ತಿಮ್ಮಪ್ಪ ಸ್ವಾಮಿ ಹಾಗೂ ಬೆಟ್ಟದ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನಡೆಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಆದಿಹಳ್ಳಿ ಗ್ರಾಮದ ಬೆಟ್ಟದ ತುದಿಯಲ್ಲಿರುವ ತಿಮ್ಮಪ್ಪ ಹಾಗೂ ಆಂಜನೇಯ ಸ್ವಾಮಿಗೆ ಅಘಲಯ ಗ್ರಾಮದ ಬಜರಂಗಿ ಗೆಳೆಯರ ಬಳಗದ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಪೂಜೆ ನಡೆಸಲಾಯಿತು. ಅರ್ಚಕ ಸಂಪತ್ ಕುಮಾರ್ ಮಾತನಾಡಿ, ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ದೇವಾಲಯ ಇಲ್ಲಿಗೆ ಕಾಣುತ್ತದೆ. ಪುರಾತನ ಕಾಲದಲ್ಲಿ ಇಲ್ಲಿಯ ದೇವಾಲಯದ ದೀಪ ಹಾಗೂ ಮೇಲುಕೋಟೆ ದೇವಾಲಯದ ದೀಪ ಕಣ್ಣಿಗೆ ಕಾಣಿಸ್ತಾ ಇತ್ತು. ನಾನು 1960ರಿಂದ ಪೂಜೆ ಸಲ್ಲಿಸ್ತಾ ಬಂದಿದ್ದೇನೆ. ದೇವರು ಕೇಳಿದ್ದನ್ನೆಲ್ಲ ಕರುಣಿಸುವ ಶಕ್ತಿ ಹಾಗೂ ನಿಷ್ಠೆ ಈ ದೇವಾಲಯಕ್ಕೆ ಇದೆ. ತಿಮ್ಮಪ್ಪ ಹಾಗೂ ಆಂಜನೇಯ ಸ್ವಾಮಿ ಆದಿಹಳ್ಳಿ ಗ್ರಾಮಕ್ಕೆ ಕೇಳು ಬಂದಾಗ ಗುಂಡಿನ ಶಬ್ದ ಬಂದು ಗ್ರಾಮಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಂತಹ ಮಹಾನ್ ಶಕ್ತಿ ದೇವತೆ ಇದು. ಫೆಬ್ರವರಿ 19 ಬುಧವಾರ ಲೋಕ ಕಲ್ಯಾಣಕ್ಕಾಗಿ ಅಘಲಯ ಬಜರಂಗಿ ಗೆಳೆಯರ ಬಳಗದಿಂದ ವಿಶೇಷ ಪೂಜೆ, ಹೋಮ, ಹೂವಿನ ಅಲಂಕಾರ, ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಇಲ್ಲಿನ ದೇವಾಲಯಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಕುಡಿಯುವ ನೀರು, ರಸ್ತೆ ಕಲ್ಪಿಸಬೇಕಿದೆ. ರಂಗನಾಥಪುರ ಕ್ರಾಸ್ ಗ್ರಾಮ ಪಂಚಾಯಿತಿಗೆ ಆದಿಹಳ್ಳಿ ಗ್ರಾಮಸ್ಥರು ಮನವಿಯನ್ನು ಕೂಡ ಮಾಡಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಇನ್ನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮೂಲಭೂತ ಸೌಕರ್ಯ ನೀಡಬೇಕು ಅಂತ ಮನವಿ ಮಾಡಿದರು. ಇನ್ನು ಅಘಲಯ ಮುಖಂಡರಾದಂತಹ ಎಸ್ ಸಿ ಮಂಜು, ಶ್ರೀನಿವಾಸ್, ಎಂ ದಿನೇಶ್, ಎಸ್ ಮಂಜುನಾಥ್, ರಾಘವೇಂದ್ರ, ಸಾಗರ್, ಪವನ್, ಸುನಿಲ್, ನವೀನ್, ಯಶವಂತ್, ಪುನೀತ್, ಯಶಸ್ಸು, ಅರುಣಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಿಂದೆ ಇದು ಆದಳ್ಳಿಯಲ್ಲಿ ಬಿಟ್ಟರೆ ಇನ್ನು ಯಾರ ಜನಾಂಗನೂ ಕೂಡ ಇಲ್ಲಿ ಸೇರಿಸಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಆದಳ್ಳಿಗೆ ಯಾವುದೇ ಒಂದು ಪ್ರಕೃತಿ ವಿಕೋಪದಿಂದಾಗಲಿ ದುಶ್ಶಕ್ತಿಗಳ ಸಮಸ್ಯೆಗಳಾಗೋದಾದರೆ ಭಗವಂತ ಗುರ್ತು ಇದ್ದಾರೆ. ಅವಾಗೇನಾಗೋದು, ಗುಂಡು ಅಂದರೆ ಚೆನ್ನಾಗಿ ಗುಂಡನ್ನು ಸತ್ತು ಕೇಳೋದು ಊರೊಳಗಡೆಗೆ. ಅದು ಜಾಸ್ತಿ ಆದಾಗ ಬಂದು ಬಾ ನಿನ್ಬಿಟ್ಟು ನಮಗೆ ರಕ್ಷಕರಿಲ್ಲ ಅಂದ್ಬಿಟ್ಟು ಇವ್ರನ್ನ ಸೇವೆ ಮಾಡ್ಕೊಂಡೋದ್ರೆ ಯಾವ ದೋಷಗಳಿದ್ದು ಬಂದರೆ ಗುಂಡು ಆಗ್ತಿರ್ಲಿಲ್ಲ. ಯಾವ ದುಶ್ಶಕ್ತಿ ಕೂಡ ಗ್ರಾಮಕ್ಕೆ ಪ್ರವೇಶ ಮಾಡಿದಂತೆ ಇವರು ರಕ್ಷಣೆ ಕೊಡ್ತಾರೆ. ಈ ಗ್ರಾಮಕ್ಕೆ ಅಂತಲ್ಲ, ಭಕ್ತಾದಿಗಳು ಯಾರೇ ಆಗಲಿ ಅವರು ಏಕಮನಸ್ಸಿನಿಂದ ಅವರನ್ನ ಸೇವೆ ಮಾಡಿದಾಗ. ಹುಣಸೂರು ತಾಲೂಕು ಅನಗೋಡು ಗ್ರಾಮ ಪಂಚಾಯಿತಿ ಪಿಡಿಒ ಡಾಕ್ಟರ್ ಅನಿತಾ ತನ್ನ ಮುಖಕ್ಕೆ ತಾನೇ ಚಪ್ಪಲಿಯಲ್ಲಿ ಹೊಡೆದುಕೊಂಡು ಹೈ ಡ್ರಾಮಾ ನಡೆಸಿರುವ ಘಟನೆ ನಡೆದಿದೆ. ಹುಣಸೂರು ತಾಲೂಕು ಹನಗೋಡು ಗ್ರಾಮ ಪಂಚಾಯಿತಿ ಪಿಡಿಒ ಡಾಕ್ಟರ್ ಅನಿತಾ ತನ್ನ ಮುಖಕ್ಕೆ ತಾನೇ ಚಪ್ಪಲಿಯಲ್ಲಿ ಹೊಡೆದುಕೊಂಡು ಹೈ ಡ್ರಾಮಾ ನಡೆಸಿರುವ ಘಟನೆ ನಡೆದಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೆನ್ನಯ್ಯ ಮೇಲೆ ಹಲ್ಲೆಗೆ ಯತ್ನದ ಆರೋಪ ಹಾಗೂ ಅಭಿವೃದ್ಧಿ ವಿಚಾರದ ಕುರಿತು ಚರ್ಚೆ ನಡೆಸುತ್ತಿದ್ದ ವೇಳೆ ರಂಪಾಟ ನಡೆದಿದ್ದು, ಈ ವೇಳೆ ರೊಚ್ಚಿಗಿದ್ದ ಅನಿತಾ ತನ್ನ ಮುಖಕ್ಕೆ ತಾನೇ ಚಪ್ಪಲಿಯಲ್ಲಿ ಹೊಡೆದುಕೊಂಡಿದ್ದು, ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಚಪ್ಪಲಿಯಿಂದ ಹೊಡೆಯಲು ಯತ್ನಿಸಿದ್ದಾರೆ ಎಂದು ಮಾಹಿತಿ ಹಕ್ಕಿನಡಿ ವಿಡಿಯೋ ಪಡೆದ ಆರ್ಟಿಐ ಕಾರ್ಯಕರ್ತ ಶ್ರೀಧರ್ ತಿಳಿಸಿದ್ದಾರೆ.
ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನು ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಾಲೂರು ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸಲಾಗಿದ್ದು, ಇದೇ ತಿಂಗಳ 25ರಿಂದ ಮಾರ್ಚ್ 1ರವರೆಗೆ ಜರುಗಲಿರುವ ಶಿವರಾತ್ರಿ ಜಾತ್ರಾ ಮಹೋತ್ಸವ ಮತ್ತು ಯುಗಾದಿ ಜಾತ್ರಾ ಮಹೋತ್ಸವದ ಕುರಿತು ನಡೆದಂತಹ ಪೂರ್ವ ಸಿದ್ಧತೆ ಕುರಿತು ಚರ್ಚೆ ಮಾಡಲಾಯಿತು. ಸಭೆಯಲ್ಲಿ ಪ್ರಾಧಿಕಾರದ ಸಿಇಒ ಇ ರಘು, ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ತಾಲೂಕು ದಂಡಾಧಿಕಾರಿ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದು, ಶಿವರಾತ್ರಿ ಜಾತ್ರಾ ಮಹೋತ್ಸವ ಯಶಸ್ಸಿಗೆ ಯಾವ ರೀತಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳು ಕೂಡ ಸೂಚನೆ ನೀಡಿದರು. ಕೂಡ ಎಲ್ಲರ ಪರವಾಗಿ ಸ್ವಾಗತ ಕೊಡ್ತೇನೆ. ಸೊ ವರ್ಷ ನಾವು ಇದು ಶಿವರಾತ್ರಿ, ಯುಗಾದಿ ತುಂಬಾ ದೊಡ್ಡ ಒಂದು ಹಬ್ಬಗಳು ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಭಕ್ತಾದಿಗಳು ನಮ್ಮ ಸ್ಟೇಟಿಂದ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳಿಂದ ಕೂಡ ಲಕ್ಷಾಂತರ ಮಂದಿ ಬರುವಂತದ್ದಾಗತ್ತೆ. ವ್ಯವಸ್ಥಿತವಾಗಿ ಎಲ್ಲಾ ಇಲಾಖೆಯ ಸಮನ್ವಯದ ಜೊತೆಗೆ ಒಂದು ಒಳ್ಳೆ ರೀತಿ ಯಾರು ಭಕ್ತರು ಬರ್ತಾರೆ, ಒಂದು ಒಳ್ಳೆ ರೀತಿ ಅವರಿಗೆ ಯಾವುದೇ ಒಂದು ತೊಂದರೆ ಆಗದೆ ಚೆನ್ನಾಗಿ ಅವರು ದೇವರ ದರ್ಶನ ಮಾಡಿಕೊಂಡು ಒಂದು ಸಂತೃಪ್ತರಾಗಿ ಹೋಗ್ಬೇಕು ಅನ್ನೋದೇ ನಮ್ದೆಲ್ಲ ಉದ್ದೇಶ ಆಗಿದೆ. ಅದ್ರ ಜೊತೆಗೆ ಈಗಿನ ಕಾಲದಲ್ಲಿ ತುಂಬಾ ಜನ ನಡ್ಕೊಂಡು ಬರ್ಬೋದು ಅಥವಾ ಅವ್ರ ಗಾಡಿಗಳಲ್ಲಿ ಬರ್ಬೋದು. ಪ್ಲಾಸ್ಟಿಕ್ ವೇಸ್ಟ್ ಬೇರೆ ರೀತಿ ಒಂದು ಚಪ್ಪಲಿ ಮತ್ತು ಪ್ಲಾಸ್ಟಿಕ್ ಈ ತರ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಅದರ ನಿರ್ವಹಣೆನೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಅದನ್ನು ಕೂಡ ಒಂದು ವ್ಯವಸ್ಥಿತವಾಗಿ ಮಾಡಿ ಒಂದು ಭಾರತದಲ್ಲೇ ಅಥವಾ ನಮ್ಮ ರಾಜ್ಯದಲ್ಲಿ ಅಟ್ಲೀಸ್ಟ್ ಒಂದು ಮಾದರಿ ಆಗಬೇಕು. ಬೇರೆ ದೇವಸ್ಥಾನಗಳಿದೆ. 9 ವಿವಿಗಳನ್ನು ಮುಚ್ಚುವ ನಿರ್ಧಾರ ಖಂಡಿಸಿ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. 9 ವಿವಿಗಳನ್ನು ಮುಚ್ಚುವ ನಿರ್ಧಾರ ಖಂಡಿಸಿ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಾಮರಾಜನಗರದ ವಿಶ್ವವಿದ್ಯಾಲಯ ಉಳಿಸಿ, ಇದರಿಂದಾಗಿ ಗಡಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕನ್ನಡ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಗಡಿ ಜಿಲ್ಲೆ ಹಾಗೂ ಹಿಂದುಳಿದ ಜಿಲ್ಲೆಯಲ್ಲಿ ವಿವಿ ಇರಬೇಕೆಂದು ಒತ್ತಾಯಿಸಿ ನಗರದ ಭುವನೇಶ್ವರಿ ವೃತ್ತದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆದು ಕನ್ನಡ ಸಂಘಟನೆಯ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ಮುಂದಿನ ದಿನಗಳಲ್ಲಿ ವಿವಿ ಉಳಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಇದೊಂದು ಗಡಿ ಭಾಗ. ಇಲ್ಲಿ ಶಿಕ್ಷಣದ ಅವಶ್ಯಕತೆ ಬಹಳಷ್ಟಿದೆ ಮತ್ತು ಇದೊಂದು ಗ್ರಾಮೀಣ ಪ್ರದೇಶಗಳು ಹೆಚ್ಚಿಗೆ ಇರತಕ್ಕಂಥ ಪ್ರದೇಶ. ಇದು ಹಿಂದುಳಿದವರು, ದೀನದಲಿತರು ಮತ್ತು ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಭಾಗ ಪಡೆದಿದೆ. ಹಾಗಾಗಿ ಈ ವಿಶ್ವವಿದ್ಯಾಲಯ ಖಂಡಿತವಾಗಿ ಉಳಿಲೇಬೇಕು. ಇದಕ್ಕಾಗಿ ಕನ್ನಡ ಪರ ಸಂಘಟನೆಗಳು ರಾಜ್ಯ ಸರ್ಕಾರ ವಿರುದ್ಧ ಇವತ್ತು ನಾವು ಮುಂದಿನ ದಿನದಲ್ಲಿ ಸಮರವನ್ನೇ ಸಾರ್ತೀವಿ.
ಈ ವಿಶ್ವವಿದ್ಯಾಲಯ ಖಂಡಿತವಾಗಿ ಉಳಿಲೇಬೇಕು. ರಾಜ್ಯ ಸರ್ಕಾರ ಈ ವಿಶ್ವವಿದ್ಯಾಲಯನ ಜೊತೆಗೆ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚಕ್ಕೆ ಹೊರಟಿರ್ತಕ್ಕಂಥ ಕ್ರಮವನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಇವತ್ತು ಕನ್ನಡಪರ ಸಂಘಟನೆಗಳು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಮತ್ತು ಏನು ವಿಶ್ವವಿದ್ಯಾಲಯ ಮುಚ್ಚಬೇಕು ಅಂತ ಹೊರಟಿದ್ದಾರೆ ಆ ಒಂದು ವಿಚಾರವನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವಂಚಿತರಾಗ್ತಾರೆ. ಇವತ್ತು ಚಾಮರಾಜನಗರ ಜಿಲ್ಲೆಯ ಜನಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಚಾಮರಾಜನಗರ ಇದೊಂದು ಗಡಿ ಭಾಗ, ದಕ್ಷಿಣದ ತುಟ್ಟ ತುದಿ. ಇಲ್ಲಿನ ವಿದ್ಯಾರ್ಥಿಗಳು ಶಿಕ್ಷಣದಿಂದ ಸಂಪೂರ್ಣ ವಂಚಿತರಾಗ್ತಾರೆ. ಇವತ್ತು 5,000 ವಿದ್ಯಾರ್ಥಿಗಳು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಈ ವಿಶ್ವವಿದ್ಯಾಲಯ ಸೌಮಕ್ಕೆ ಬೇಕಾದಷ್ಟು ಕಾಲೇಜು ಒಳಪಟ್ಟು 5,000 ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು 10,000 ಆಗ್ಬೋದು, ಮುಂದೆ 20,000 ಇರ್ಬೋದು, ಮುಂದೆ 50,000 ಆಗ್ಬೋದು. ಎಲ್ಲಿ ಶಿಕ್ಷಣ ಕೊಡ್ತೀರಿ ಅವ್ರಿಗೆ? ಹಾಗಾಗಿ ಚಾಮರಾಜನಗರಕ್ಕೆ ಅತ್ಯಂತ ಅವಶ್ಯಕತೆಯಾಗಿ ವಿಶ್ವವಿದ್ಯಾಲಯ ಇದೆ. ರಾಜ್ಯ ಸರ್ಕಾರ ಇದನ್ನ ರಾಜಕೀಯ ಮಾಡಬಾರ್ದು. ಬಿಜೆಪಿ ಮಾಡಿದ್ರು, ಕಾಂಗ್ರೆಸ್ ಮಾಡಿದ್ರು, JDS ಮಾಡಿದ್ರು, ಯಾರಾದ್ರೂ ಮಾಡಲಿ, ನಿಮ್ಗೇನು? ನೀವು ಮೂಲಭೂತವಾದಂತ ಶಿಕ್ಷಣದ ವ್ಯವಸ್ಥೆಯನ್ನ ನೀವು ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಡ್ಲೇಬೇಕು. ವಿಶೇಷವಾಗಿ ಚಾಮರಾಜನಗರ ಗಡಿ ಭಾಗ, ಈ ಗಡಿ ಭಾಗ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿನ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಸ್ನಾತಕೋತ್ತರ ಪದವಿಗಳಿಂದ ಇಲ್ಲಿನ ವಿದ್ಯಾರ್ಥಿಗಳು ವಂಚಿತರಾಗಬಾರ್ದು. ನೀವು ನಾಳೆ ಮೈಸೂರಿಗೆ ಹೋಗಿ ಅಂತಂದ್ರೆ ಎಲ್ಲಿ ಹೋಗಕ್ಕಾಗ್ತದೆ? ಯಾರ ಗ್ರಾಮೀಣ ಪ್ರದೇಶದವರು 10 ರೂಪಾಯಿನ 5 ರೂಪಾಯಿನ ಕೊಟ್ಟು ಇಲ್ಲಿ ಬಂದು ವಿಶ್ವವಿದ್ಯಾಲಯ ತಲುಪಿಕೊಂಡು ವಿದ್ಯಾಭ್ಯಾಸವನ್ನು ಓದ್ತಾರೆ. ನೀವು ಮುಂದೆ ಎಲ್ಲದಕ್ಕೂ ಮೈಸೂರಿಗೆ ಹೋಗಿ ಅಂತಂದ್ರೆ ಹಂಗಾರೆ ಚಾಮರಾಜನಗರ ಜಿಲ್ಲೆ ಹಾಕಿರೋದು, ಇದನ್ನ ಗಡಿ ಭಾಗ ಹಾಕಿರೋದು. ಹಂಗಾರೆ ಚಾಮರಾಜನಗರದವರು ಶಿಕ್ಷಣ ಪಡೆಯೋದಕ್ಕೆ ನಮ್ಗೆ ಅರ್ಹತೆ ಇಲ್ವಂಗಂದ್ರೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಚಾಮರಾಜನಗರ ವಿಶ್ವವಿದ್ಯಾಲಯ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಬಹುಶಃ ನನಗನ್ಸುತ್ತೆ ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿತಾರೆ. ಇದನ್ನ ನೀವು ಸೂಕ್ಷ್ಮ ತಿಳ್ಕೋಬೇಡಿ ನೀವು, ಯಾಕಂದ್ರೆ ಶಿಕ್ಷಣ ಬಹಳ ಸೂಕ್ಷ್ಮವಾದಂತ ವಿಚಾರ. ಈ ವಿಚಾರಕ್ಕೆ ರಾಜ್ಯ ಸರ್ಕಾರ ಕೈ ಹಾಕ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಬೆಲೆಯನ್ನು ರಾಜ್ಯ ಸರ್ಕಾರ ಪಡಿಬೇಕಾಗ್ತದೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಇದಾಗಿದೆ ಈ ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್. ಇದು ನಿಮ್ಮ ಧ್ವನಿ.